ಶಿವಪ್ಪ, ನೀನು ಪಾರ್ವತಿ ಜೊತೆ ನೆಮ್ಮದಿಯಾಗಿದ್ಯಾ. ನನ್ನ ಬದುಕಿಗೂ ಒಬ್ಬಳನ್ನ ಕಳಿಸಪ್ಪ, ನಾನು ಸ್ವಲ್ಪ ನೆಮ್ಮದಿಯಾಗಿರ್ತೀನಿ. ತಂದೆ ಕಾಪಾಡಪ್ಪ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಾವು ಮ್ಯಾಟ್ರಿಮೋನಿಯಿಂದ ಕಾಲ್ ಮಾಡ್ತಿದ್ದೀವಿ. ಮ್ಯಾಟ್ರೇ ಆಗಿಲ್ಲ, ಮನಿ ಕೇಳ್ತಾಳಲ್ಲ. ಮೇಡಮ್, ನಾನು ಆ ಥರ ಹುಡುಗ ಅಲ್ಲ, ತುಂಬ ಸಭ್ಯಸ್ಥ. ಮಿಸ್ಟೇಕ್ ಮಾಡ್ಕೊಂಡು ಕಾಲ್ ಮಾಡಿದ್ದೀರ ನೋಡಿ. ಇಲ್ಲ ಸರ್, ನಿಮಗೇನೆ ಕಾಲ್ ಮಾಡಿರೋದು. ನಿಮ್ಮ ಹೆಸರು DC ಧರ್ಮಣ್ಣ ಅಲ್ವಾ? ಎಷ್ಟು ಕ್ಯೂಟಾಗಿ ಹೇಳ್ತಾಳೆ ನನ್ನ ಹೆಸರ. ಹೌದು, ಏನು ಹೇಳಿ? ಅದೇ ಸರ್, ನಾವು ಗಂಡು ಬೇಕಾದವ್ರಿಗೆ ಹೆಣ್ಣು ಹುಡುಕ್ತೀವಿ. ನಿಮ್ಮಂಥ ಹೆಣ್ಣು ದಿಕ್ಕಿಲ್ದಿರೋರಿಗೆ ಹುಡುಗಿ ಹುಡುಕ್ತೀವಿ. ಓ, ಬ್ರೋಕರ್ ಅನ್ನಿ. ಈ ಬ್ರೋಕರ್ ಅಂದರೆ ಪಕ್ಕ ಗುದ್ದಬೇಕು ಅನಿಸುತ್ತೆ. ಕಾಮ್ ಕಾವ್ಯ ಕಾಮ್ ಒಂಥರ ಹಾಗೆ ಸರ್. ದಲ್ಲಾಳಿ ರಮೇಶ ಕೊಟ್ಟ ನನ್ನ ನಂಬರು. ಇಲ್ಲ ಸರ್, ನಿಮ್ಮ ಹೆಸರಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿ ನಿಮ್ಮ ನಂಬರ್ ಹಾಕಿದ್ದಾರೆ. ಪ್ರೊಫೈಲು ರಮೇಶ, ಗಣೇಶ, ಕಮಲೇಶ, ಸುರೇಶ ಇವರಲ್ಲಿ ಯಾರಾದರೂ ಕೊಟ್ಟಿರ್ಬೇಕು ನೋಡಿ. ಸರ್, ಅದು ಗೊತ್ತಾಗಲ್ಲ, ಕಾನ್ಫಿಡೆನ್ಷಿಯಲ್. ಓ, ಕಾನ್ಫಿಡೆಂಟ್ ಕಮಲೇಶನಾ? ಹಾಂ, ಹ್ಞೂ ಸರ್, ಹ್ಞೂ. ಕೆಲಸ ಇಲ್ದಿರೋ ಗೋಪಾಲನ್ ಮಗ ಅವನೇ ಕೊಟ್ಟಿರ್ತಾನೆ ಬಿಡಿ. ಹಾಂ, ಸರಿ, ಏನು ಹೇಳಿ? ಏನಿಲ್ಲ ಸರ್, ನೀವು 3,000 ಕೊಟ್ಟರೆ 7 ಹುಡುಗಿರ ನಂಬರು, 6,000 ಕೊಟ್ಟರೆ 15 ಹುಡುಗಿರ ನಂಬರು, 9,000 ಕೊಟ್ಟರೆ 28 ಹುಡುಗಿರ ನಂಬರ್ ಕೊಡ್ತೀವಿ. ನಿಮ್ಮ ಪ್ರೊಫೈಲ್ಗೆ ಮ್ಯಾಚ್ ಆಗೋವಂಥದ್ದು ಕೊಡ್ತೀವಿ. ನೀವು ಅವ್ರಿಗೆ ಕಾಲ್ ಮಾಡಿ ಮಾತಾಡಿ ಒಪ್ಪಿಗೆ ಆದರೆ ಮದುವೆ ಮಾಡ್ಕೊಳ್ಳಿ. ಮೇಡಮ್, ದುಡ್ಡು ಕೊಡ್ತೀನಿ. ಈ ತಿಂಗಳು ಟಾರ್ಗೆಟ್ ಕಂಪ್ಲೀಟ್ ಆಯ್ತಪ್ಪ. ಆದರೆ ನೀವೇ ಕಾಲ್ ಮಾಡಿ ಮಾತಾಡಿ ಒಪ್ಪಿಗೆ ಆದರೆ ಮದುವೆ ಮಾಡಿಸ್ಬಿಡಿ. ಅದು ಮಾಡಿಸ್ಬೋದು ಸರ್, ಆದರೆ ನಿಮ್ಮ ಪ್ರೊಫೈಲ್ ಇನ್ಕಂಪ್ಲೀಟ್ ಇದೆ. ಸ್ವಲ್ಪ ಡೀಟೇಲ್ಸ್ ಹೇಳಿ ಫಿಲ್ ಮಾಡೋಣ. ಬಟ್ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಯಾಕಂದರೆ ಹುಡುಗಿರಿಗೆ ಕಾಲ್ ಮಾಡಿ ಮಾತಾಡಿ ಒಪ್ಕೊಂಡ್ರೆ ಮದುವೆ ಮಾಡಿಸ್ಬೇಕಲ್ಲ ಸರ್. ಅದಕ್ಕೇನು ಮೇಡಮ್, ಕೊಡೋಣ. ದಲ್ಲಾಳಿ ರಮೇಶನ್ಗೆ ಹುಡುಗಿ ನೋಡೋಕೆ ಕೊಟ್ಟಿದ್ದೀನಿ. ನೀವು ಬೇರೆ ಹುಡುಗಿನ ನೋಡಿ ಮದುವೆ ಬೇರೆ ಮಾಡಿಸ್ತೀರಾ? ಬ್ರೋಕರ್ ಕೆಲಸಕ್ಕೆ ಕೊಡದಿದ್ರೆ ಹೆಂಗೆ? ಕೊಡ್ತೀನಿ ತಗೊಳ್ಳಿ. ಮತ್ತೆ ಬ್ರೋಕರ್ ಅಂತಾರಲ್ಲಪ್ಪ. ಸರಿ ಸರ್, ನಿಮ್ಮ ಪ್ರೊಫೈಲ್ ಫಿಲ್ಲು ಮಾಡೋಣ, ಬಿಲ್ಲು ಮಾಡೋಣ. ಸರಿ. ನಿಮ್ಮ ವಯಸ್ಸು? 31. ಓ, ಅಂಕಲ್ಲು. ಏನಂದ್ರೆ? ಜಸ್ಟ್ 31 ಅಲ್ವಾ ಸರ್? ಹೌದು. ನಿಮ್ಮ ಎಜುಕೇಷನ್? SSLCಲಿ ಇಂಗ್ಲೀಷು ಫೇಲು. ಹಾಂ, ಮಾಸ್ಟರ್ಸು PhD ಮಾಡಿದವ್ರಿಗೆ ಹೆಣ್ಣು ಸಿಗ್ತಿಲ್ಲ. ಇವನು SSLC ಫೇಲು. ಯಾವ ಬೋಳಿ ಮಗ ಹೆಣ್ಣು ಕೊಡ್ತಾನೆ? ಯಾವ ಹಲ್ಕ ನನ್ನ ಮಗ ಹೆಣ್ಣು ಕೊಡ್ತಾನೆ ಇವನಿಗೆ ಅಂತ ಅನ್ಕೊಳ್ತಾ ಇದ್ದೀರಲ್ಲ ಮೇಡಮ್? ಹಾಂ. ಅಯ್ಯೋ ಪಾಪ, ಹಾಗೇನಿಲ್ಲ ಸರ್. ಹೋಗ್ಲಿ, ತಲೆಲಾದ್ರೂ ಕೂದಲಿದೆಯಾ? ಇಲ್ಲ ಮೇಡಮ್, ಒಂದಿಬ್ರು ಫೋನ್ ಮಾಡಿದ್ದೆ, ಏನು ಓದಿದ್ಯಾ ಅಂತ ಕೇಳೋರು. SSLC ಇಂಗ್ಲೀಷ್ ಫೇಲು ಅಂದ ತಕ್ಷಣ ಫೋನ್ ಇಟ್ಬಿಡೋರು. ಮುಂದಕ್ಕೇನು ಅಂತ ಕೇಳ್ತಾನೆ ಇರಲಿಲ್ಲ. ಏನಯ್ಯ ಕೇಳ್ತಾರೆ ಮುಂದಕ್ಕೆ? ಅಲ್ಲ ಮೇಡಮ್, ಬೆಂಗಳೂರು ಪುಣೆ ಹೈವೇ ಪಕ್ಕ ಉದ್ದಕ್ಕೆ 6 ಎಕರೆ ಜಮೀನು ಐತೆ. 1 ಎಕರೆಗೆ 40 ಸೈಟು, ಅಂದರೆ 6 ಎಕರೆಗೆ 240 ಸೈಟು. ಕಡಿಮೆ ಅಂದರು 15 ಕೋಟಿ. ನಮ್ಮಪ್ಪನಿಗೆ ನಾನು ಒಬ್ಬನೇ ಮಗ ಮೇಡಮ್. 15 ಕೋಟಿನಾ? ನನ್ನ ಪ್ರಾಪರ್ಟಿ ಎಷ್ಟೈತೆ ಅಂತ ಕೇಳಿಸ್ಕೊ ತಾಳ್ಮೆನೆಲ್ಲ ಈ ದರಿದ್ರಕ್ಕೆ. ಪುಟಕ್ಕಂತ ಕಾಲ್ ಕಟ್ ಮಾಡ್ತಾರೆ. ಹೌದೌದು, ತಾಳ್ಮೆನೇ ಇಲ್ಲ ಮುಂಡೆವ್ಕೆ. ನನಗೆ ಹುಡುಗಿ ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಏನಿಲ್ಲ ಮೇಡಮ್. ವಿದ್ಯೆ ಕಡಿಮೆ ಇದ್ರೂ ಪರವಾಗಿಲ್ಲ, ಬಡವರಾದರೂ ಪರವಾಗಿಲ್ಲ, ಹೊಂದ್ಕೊಂಡೋದ್ರೆ ಸಾಕು ಮೇಡಮ್. ಯಾವ ಊರು ಸರ್ ನಿಮ್ಮದು? ಬೆಂಗಳೂರು ಪಕ್ಕ ತುಮಕೂರು. ನಿಮ್ಮದು? ನಮ್ಮದು ನೆಲಮಂಗ್ಲ ಪಕ್ಕ ನಾಗಮಂಗ್ಲ. ಓ ಹೌದಾ? ನಾವು ಬಡವರು ಸರ್. ನಾನು ಜಾಸ್ತಿ ಓದಿಲ್ಲ, SSLC ಫೇಲ್ ಅಷ್ಟೇ. 25 ತುಂಬಕ್ಕೆ 25 ದಿನ ಬಾಕಿ ಐತೆ. ಅದಕ್ಕೆ ನೀವು ಹೂ ಅಂದರೆ ಮದುವೆ ಆಗಣ್ವಾ? ಕಷ್ಟನೋ ಸುಖನೋ ಹೊಂದ್ಕೊಂಡು ಹೋಯ್ತೀನಿ. ನಾನು ಏನು ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಇರಿ, ನಾನು ಪರ್ಸನಲ್ ಫೋನಿಂದ ಕಾಲ್ ಮಾಡ್ತೀನಿ. ಹಲೋ ಹೇಳ್ಚಿನ